ರಾಜ್ಯಸಭಾ ಚುನಾವಣೆಯನ್ನು ಗೆಲ್ಲೋದಕ್ಕೆ ಡಿಕೆ ಶಿವಕುಮಾರ್ ರಣತಂತ್ರ ರೂಪಿಸಲೇಬೇಕು. ಯಾಕಂತಂದ್ರೆ ಮೈತ್ರಿ ಪಾಳ್ಯ 5ನೇ ಕ್ಯಾಂಡಿಡೇಟ್ ಅನ್ನ ಹಾಕಿದೆ. ಹಾಗಾದ್ರೆ ಏನ್ ರಣತಂತ್ರ ರೂಪಿಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್? ದೋಸ್ತಿ ಪಾಳ್ಯಕ್ಕೆ ಟ್ರಬಲ್ ಕೊಡೋದಕ್ಕೆ ಹೊಸ ದಾಳಗಳನ್ನ ಉರುಳಿಸ್ತಾ ಇದ್ದಾರೆ. ಕಮಲ ತಂತ್ರಕ್ಕೆ ಡಿಕೆ ಶಿವಕುಮಾರ್ ಪ್ರತಿತಂತ್ರ ರೂಪಿಸಿದ್ದಾರ. ಬಿಜೆಪಿ ಶಾಸಕರಿಗೆ ಗಾಳ ಹಾಕಿದ್ರ ಡಿಕೆಶಿ? ಬೆಳಗ್ಗೆ ಡಿಕೆ ಶಿವಕುಮಾರ್ ಅವರ ಗುಣಗಾನ, ಸಾಯಂಕಾಲ ಒಟ್ಟಿಗೆ ಪ್ರಯಾಣ. ಡಿಕೆ ಶಿವಕುಮಾರ್ ಜೊತೆ ಫ್ಲೈಟ್ ಹತ್ತಿದ್ದಾರೆ ಶಾಸಕ ಸೋಮಶೇಖರ್. ಅದೇನೋ ತಪ್ಪಲ್ಲ, ಇನ್ನೊಬ್ಬ ರಾಜಕಾರಣಿ ಜೊತೆ ಫ್ಲೈಟ್ ಅಲ್ಲಿ ಹೋಗ್ಬಿಟ್ರೆ ಏನೋ ದೊಡ್ಡ ಅಪರಾಧ ಅಂತ ಅಲ್ಲ. ಆದರೆ ರಾಜ್ಯಸಭಾ ಚುನಾವಣೆಗಳ ಹಿನ್ನೆಲೆಯಲ್ಲಿ ಸಾಮಾನ್ಯವಾಗಿ ರಾಜಕೀಯ ಲೆಕ್ಕಾಚಾರಗಳನ್ನ ಬಲ್ಲವರಿಗೆ ಖಂಡಿತವಾಗ್ಲೂ ಇದು ಅನ್ಸತ್ತೆ. ಏನು ಅಂತಂದ್ರೆ ಡಿಕೆ ಶಿವಕುಮಾರ್ ಬಿಜೆಪಿ ಶಾಸಕರಿಗೆ ಗಾಳ ಹಾಕ್ತಾ ಇದ್ದಾರೆ. ಹಾಗಾದ್ರೆ ಆ ಅನಿವಾರ್ಯತೆ ಕಾಂಗ್ರೆಸ್ಗೆ ಇದ್ದೇ ಇದೆ. ಹಾಗಾಗಿ ಬೆಂಗಳೂರಿನಿಂದ ಮಂಗಳೂರಿಗೆ ಪ್ರಯಾಣ ಮಾಡುವಾಗ ಅಲ್ಲಿ ಕರ್ನಾಟಕ ಬ್ಯಾಂಕ್ ಶತಮಾನೋತ್ಸವ ಸಮಾರಂಭ ಇತ್ತು. ಅದರಲ್ಲಿ ಪಾಲ್ಗೊಳ್ಳೋದಕ್ಕೆ ಇಬ್ರು ಹೋಗಿದ್ರು. ಆ ಪ್ರಯಾಣದ ಸಂದರ್ಭದಲ್ಲಿ ಇಬ್ರು ಒಂದೇ ಫ್ಲೈಟ್ ಅಲ್ಲಿ ಒಟ್ಟಿಗೆ ಹೋಗಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಏನು ದೊಡ್ಡ ಅಪರಾಧ ಏನಲ್ಲ ರಾಜಕಾರಣಿಗಳು ಒಂದೇ ಫ್ಲೈಟಲ್ಲಿ ಹೋಗಬಾರ್ದು ಅಂತೇನಿಲ್ಲ. ಆದರೆ ಕಾಂಟೆಕ್ಸ್ಟ್ ಹೇಗಿದೆಯಪ್ಪ ಅಂತ ಅಂದರೆ ಡಿ.ಕೆ. ಶಿವಕುಮಾರ್ ಬಿಜೆಪಿ ಶಾಸಕರಿಗೆ ಗಾಳ ಹಾಕ್ತಿದಾರ ಅಂತ. ಸೋಮಶೇಖರ್ ನೋಡಿದ್ರೆ ಅಲ್ಲಿ RR ನಗರ ಪ್ರೋಗ್ರಾಮ್ ಅಲ್ಲಿ ನಿನ್ನೆ ಡಿ.ಕೆ. ಬ್ರದರ್ಸ್ನ ಸಿಕ್ಕಾಪಟ್ಟೆ ಹೊಗಳಿದ್ರು. ಬಿಜೆಪಿ ಶಾಸಕರಿಗೆ ಇದು ಅನ್ಯೂಶುವಲ್. ಏನಿದೆ ಪೊಲಿಟಿಕಲ್ ಪ್ರಿಡಿಕ್ಷನ್ಸ್ ಸುರೇಶ್? ಶ್ರೀಲಕ್ಷ್ಮಿ, ಈ ಎರಡು ಪಕ್ಷಗಳ ನಾಯಕರು ಒಟ್ಟಿಗೆ ಪ್ರಯಾಣ ಬೆಳೆಸುವಂಥದ್ದು ಅದೇನು ವಿಶೇಷತೆ ಇಲ್ಲ. ಆದರೆ ಅದು ಅವರ ಪ್ರಯಾಣ ಬೆಳೆಸುವಂಥ ಸಂದರ್ಭ, ಆ ಸನ್ನಿವೇಶ ಇರುತ್ತಲ್ಲ, ಅದನ್ನು ನಾವು ಗಮನಿಸೋದಾದರೆ ಈ ರಾಜ್ಯಸಭೆ ಚುನಾವಣೆಯ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಕ್ರಾಸ್ ವೋಟಿಂಗ್ ಇದೆಲ್ಲ ಒಂದು ಏನು ಕೇಳಿ ಬರ್ತಾ ಇದೆ. ಇದೆಲ್ಲದರ ಮಧ್ಯೆ ಇವರಿಬ್ಬರ ಪ್ರಯಾಣ ಏನಿದೆ ಇದು ಒಂದು ರೀತಿಯಲ್ಲಿ ಕುತೂಹಲವನ್ನು ಕೆರಳಿಸಿರ್ತಕ್ಕಂಥದ್ದು. ಸೊ ಇಲ್ಲಿ ನೋಡೋದಾದರೆ ಟಿ ಸೋಮಶೇಖರ್ ಅವರು ಏನು ಹೊಸ್ತೇನಲ್ಲ, ಡಿ.ಕೆ. ಶಿವಕುಮಾರ್ ಅವರನ್ನು ಕಾಂಗ್ರೆಸ್ ನಾಯಕರನ್ನ ಹೊಳ್ತಾ ಇರ್ತಕ್ಕಂಥದ್ದು. ಹಿಂದೆ ಕೂಡ ತಮ್ಮ ಕ್ಷೇತ್ರಕ್ಕೆ ಸಿದ್ದರಾಮಯ್ಯ ಅವರು ಬಂದಂಥ ಸಂದರ್ಭದಲ್ಲಿ ಆಹ್ವಾನ ಇಲ್ಲದೆ ಹೋದರೂ ಕೂಡ ನಾವು ಹೋಗಿ ಭೇಟಿಯಾಗಿದ್ದರು. ಅದಾದ ನಂತರ ಡಿ.ಕೆ. ಶಿವಕುಮಾರ್ ಅವರನ್ನು ಕೂಡ ಆಹ್ವಾನ ಮಾಡಿದರು. ಅದೆಲ್ಲವೂ ಆದ ನಂತರ ನಿನ್ನೆ ರಾಜರಾಜೇಶ್ವರಿ ನಗರ ಮತ್ತು ಯಶವಂತಪುರ ಕ್ಷೇತ್ರದಲ್ಲಿ ನಡೆದಂತಹ ಏನು ಜನಸ್ಪಂದನ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿ ಹಾಡಿ ಹೋಗಲಿದ್ರು. ಅದು ಡಿ.ಕೆ. ಶಿವಕುಮಾರ್ ಅವ್ರನ್ನ ಮತ್ತು ಸಂಸದರು ಏನು ಡಿ.ಕೆ. ಸುರೇಶ್ ಇಬ್ಬರನ್ನೂ ಕೂಡ ಹಾಡಿ ಹೋಗಲಿದ್ರು. ಇದೆಲ್ಲವೂ ಆದ ನಂತರ ಮತ್ತೆ ಮಂಗಳೂರಿಗೆ ವಿಮಾನದಲ್ಲಿ ಒಟ್ಟಾಗಿ ಡಿ.ಕೆ. ಶಿವಕುಮಾರ್ ಅವರ ಜೊತೆ ಒಂದು ಬ್ಯಾಂಕ್ನ ಒಂದು ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಅದಾದ ನಂತರವೂ ಹೋಗಿ ಮತ್ತೆ ಅದೇ ವಿಶೇಷ ವಿಮಾನದಲ್ಲೇ ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ಆದರೆ ಇಲ್ಲೇ ಪರಿಸ್ಥಿತಿ ಏನಂತಂದರೆ ಸದ್ಯ ರಾಜ್ಯಸಭೆ ಚುನಾವಣೆ ಸನ್ನಿಹಿತ ಇರೋದ್ರಿಂದನ ಕ್ರಾಸ್ ವೋಟಿಂಗ್ ಭಯ ಅಂತಕ್ಕಂಥದ್ದು ಕಾಂಗ್ರೆಸ್ನವ್ರಿಗೆ ಕಾಡ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ BJP ಅಂದರೆ ಮೈತ್ರಿ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರು ಏನು ಹೇಳಿದ್ದಾರೆ, ಅವರಿಗೆ ಈಗ ಐದನೇ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿರೋದ್ರಿಂದ ಅವರಿಗೆ ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು ಮತ ಪ್ರಮಾಣ ಇರ್ತಕ್ಕಂಥದ್ದು. ಸೊ ಹೀಗಾಗಿನ ಅವರು ಒಂದು ವೇಳೆ ಅಂದರೆ ಮೈತ್ರಿ ಅಭ್ಯರ್ಥಿಯವರು ಏನಾದರೂ ಕಾಂಗ್ರೆಸ್ನವರ ಓಟ್ಗಳನ್ನು ಕ್ರಾಸ್ ಓಟ್ಗಳನ್ನು ಮಾಡಿಸೋದಕ್ಕೆ ಆದರೆ ಅದಕ್ಕೆ ಅಡ್ವಾನ್ಸ್ ಆಗಿ ಅಂದರೆ ಪ್ರತಿತಂತ್ರವಾಗಿ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಟಿ ಸೋಮಶೇಖರ್ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಮೂಲಕ ಇಲ್ಲಿ ಮೈತ್ರಿ ಅಭ್ಯರ್ಥಿ ಒಂದು ಮತವನ್ನು ಹಾಕದಂತೆ ತಡೆಯುವಂತಕ್ಕಂಥದ್ದು ಅಥವಾ ಕ್ರಾಸ್ ಓಟ್ ಮಾಡುವಂಥದ್ದು, ಅದು ಆನಂತರ ಜಾರಿ ಆಗುತ್ತೆ, ಅದೆಲ್ಲವೂ ಆಗುತ್ತೆ. ಪಕ್ಷ ಉಲ್ಲಂಘನೆ ಚಟುವಟಿಕೆಗಳು ಅದೆಲ್ಲ ಮುಂದಿನ ಭಾಗ. ಆದರೆ ಅದಕ್ಕೂ ಮುಂಚೆನೇ ವಿಶ್ವಾಸಕ್ಕೆ ತೆಗೆದುಕೊಂಡು ಮತ ಪ್ರಮಾಣವನ್ನೇ ತಗ್ಗಿಸುವಂತಹ ತಂತ್ರವನ್ನು ಎಣೆದಿರಬಹುದಾ ಅಂತಕ್ಕಂಥದ್ದು. ಏಕೆಂದರೆ ಮೈತ್ರಿ ಅಭ್ಯರ್ಥಿಯವರು ಮಾಡಿರ್ತಕ್ಕಂಥ ತಂತ್ರಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಈಗ ಪ್ರತಿತಂತ್ರವನ್ನು ಎಣಿಲೇಬೇಕಾಗಿರ್ತಕ್ಕಂಥದ್ದು. ಪಕ್ಷದ ಅಧ್ಯಕ್ಷರಾಗಿ ಸಹಜವಾಗಿ ಇಂತಹ ಒಂದು ಚರ್ಚೆಗಳು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಈ ರೀತಿಯಾಗೇನೆ ಒಂದು ಆಪರೇಷನ್ ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಟಿ ಸೋಮಶೇಖರ್ ಅವ್ರ ಜೊತೆ ಮಾತುಕತೆ ನಡೆಸಿದ್ದಾರಾ ಅಂತಕ್ಕಂಥದ್ದು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ನೋಡಬೇಕು ಸುರೇಶ್ ಡೀಟೇಲ್ಸ್ಗಾಗಿ. ಬೀದರ್ನಲ್ಲಿ ಇದೇ ತಿಂಗಳ 26ನೇ ತಾರೀಕು ಕಲ್ಯಾಣ ನಾಡಿನ ಮಠಾಧೀಶರಿಂದ ಮುಖ್ಯಮಂತ್ರಿಗಳಿಗೆ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಆ ಕುರಿತ 1 ಮಿನಿಟ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. 12ನೇ ಶತಮಾನದಲ್ಲಿ ಸಮಾನತೆಗಾಗಿ ಕ್ರಾಂತಿಯನ್ನೇ ನಡೆದ ಅಣ್ಣ ಬಸವಣ್ಣನ ಕರ್ಮಭೂಮಿ ಅಣ್ಣ ಬಸವಣ್ಣನವರನ್ನ ರಾಜ್ಯದ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಬೇಕಂತೇಳಿ ನಾಡಿನ ಬಸವ ಭಕ್ತರದು ಮತ್ತು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದ ಮಠಾಧೀಶರನ್ನು ಒತ್ತಾಯ ಇತ್ತು.
ಆ ಒಂದು ಒತ್ತಾಯಕ್ಕೆ ಕೊನೆಗೂ ರಾಜ್ಯ ಸರ್ಕಾರ ಇವತ್ತಿನ ಸ್ಪಂದಿಸುವ ಮೂಲಕ ಅಣ್ಣ ಬಸವಣ್ಣನವರನ್ನು ನಾಡಿನ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಇದೇ 26ರಂದು ಕಲ್ಯಾಣ ಕರ್ನಾಟಕ ಭಾಗದ ಮಠಾಧೀಶರು ಬಸವ ಭಕ್ತರು ಅಭಿನಂದನಾ ಸಮಾರಂಭ ನಡೆಸುವ ಮೂಲಕ ಸನ್ಮಾನಿಸ್ಲಿಕ್ಕೆ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಅಣ್ಣ ಬಸವಣ್ಣನ ಕರ್ಮಭೂಮಿ ಬಸವ ಕಲ್ಯಾಣದಲ್ಲಿ 26ರಂದು